ಲೋ ಮಾಟೆ ಅಂತೂ ನಮ್ಮ ಬಾವನ್ ಲೈಫು ಇವಾಗ ಸೆಟ್ಲ್ ಆಗ್ತಾ ಇದೆ. ಲವ್ ಸುಮ್ಮನಿರೋ, ದೃಷ್ಟಿಗೊಂಬೆ ಇಲ್ಲೇ ಎಲ್ಲೋ ಇರುತ್ತೆ. ಬಾವಾ, ರುಕ್ಕನ್ ಬೇಕಾದ್ರೆ ಜೀವನ ಪರ್ಯಂತ ನೋಡ್ಕೊಂತಾನೆ ಕೂರ್ಬೋದು, ಆದ್ರೆ ಲೈಫಲ್ಲಿ ಮದುವೆ ಆಗೋದು ಒಂದೇ ಸಲ. ದಯವಿಟ್ಟು ಅದ್ರ ಬಗ್ಗೆ ಗಮನ ಕೊಡಿ. ಮಾಂಗಲ್ಯ ತಟ್ಟೆನ ಎಲ್ಲರ ಕಡೆನ ಮುಟ್ಟಿಸ್ಕೊಂಡು ಬನ್ನಿಮ್ಮ. ಮುಹೂರ್ತ ಪ್ರಶಸ್ತವಾಗಿದೆ. ಇನ್ನೇನು ಮಂಗಳದಾನ ಮಾಡ್ಬೋದಾ? ಅಯ್ಯೋ, ಆಗ್ಬೋದು. ಹುಡುಗಿ, ಹೆಂಗ ಅನಿಸ್ತಿ ಇವತ್ತಿನ ದಿನ ನಿನಗ? ಅಷ್ಟೇ, ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನ ನೋಡಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆ ಹೇಳಿ? ಯಾಕ? ಸ್ವಂತ ಜಾಗ, ಆಡ್ ಬೆಳೆದಿದ್ದ ನೆಲದಲ್ಲಿ ಮನ್ಸು ಹಕ್ಕಿ ತರ ಹಾರಾಡುತ್ತೆ ಅನ್ನೋದು ನಿಮ್ಮನ್ನ ನೋಡಿ ನಿಜ ಅಂತ ಅನ್ನಿಸ್ತಾ ಇದೆ. ಏನ್ ಗೊತ್ತಾ ಹುಡುಗಿ, ಎಷ್ಟೋ ವರ್ಷದ ಮೇಲೆ ಬಂದಿನಲ್ಲ, ಬಹಳ ಖುಷಿ ಆಗ್ಲಿಕ್ಕತ್ತದ. ನಾ ಸಣ್ಣಕ್ಕಿದ್ದಾಗ ಆಡಿದ ಆಟ ಪಾಠ ಎಲ್ಲ ನೆನಪಾಗ್ಲಿಕ್ಕತ್ತವ ನೋಡು. ನಮ್ಮ ಉತ್ತರ ಕರ್ನಾಟಕದ ಮಂದಿ ವಿಶೇಷತೆ ಏನ್ ಗೊತ್ತೇನ? ತೀರಾ ಸ್ಟ್ರೇಟ್ ಫಾರ್ವರ್ಡ್, ಅಂದ್ರ ಇದ್ದದ್ದನ್ನ ಇದ್ದಂಗ ಹೇಳ್ಬಿಡುದು, ಮುಲಾಜೆ ಇಲ್ಲ ಅಂತೀನಿ. ಯಾವ್ದಕ್ಕೂ ಅಂಜೋ ಮಕ್ಕಳಲ್ಲ ಮತ್ ನಾವು. ಹೆಂಗಂತಿ, ಪ್ರೀತಿ ಮಾಡಿದ್ರೆ ಪೂರ್ತಿ ಪ್ರೀತಿ ಮಾಡ್ತೀವಿ ಮನಸ್ಸಿಂದ, ದ್ವೇಷ ಮಾಡಿದ್ರು ಹಂಗ ದ್ವೇಷ ಮಾಡ್ತೀವ. ಮತ್ತ ನೀವು 10% ಪ್ರೀತಿ ತೋರಿಸಿದೆ ಅಂತ ಇಟ್ಕೋ, ನಾವು 100% ತೋರಿಸ್ತೀವಿ. ಹಾ, ಗೊತ್ತು, ಚೆನ್ನಾಗ್ ಗೊತ್ತು. ಪರಿಶುದ್ಧವಾದ ಮನ್ಸುಗಳು ಮಾತ್ರ ಹೀಗಿರೋದಕ್ ಸಾಧ್ಯ ಅಲ್ಲೇನು? ಮತ್ತ ಇಲ್ಲಿನ ಜನ ಕಲೆ ಕಲಾವಿದರಿಗೆ ಕೊಡೋ ಮರ್ಯಾದೆ ಅದಲ್ಲ, ಅದಂತೂ ನೆಕ್ಸ್ಟ್ ಲೆವೆಲ್ ನೋಡ್ ಹುಡುಗಿ. ನಿನಗ್ ಗೊತ್ತಾ ಹುಡುಗಿ, ಈ ಕಂಪ್ನಿ ನಾಟಕಗಳನ್ನ ಹುಟ್ಕೊಂಡಾವಲ್ಲ, ಅವೆಲ್ಲ ಅನ್ಕೊಂಡಿ? ಇದ ನಮ್ಮ ಉತ್ತರ ಕರ್ನಾಟಕದಾಗ. ಹಾ, ಕಲೆನ ತಲೆ ಮೇಲೆ ಹೊತ್ಕೊಂಡ್ ಮೆರೆಸ್ತಾರ ನಮ್ಮ ಮಂದಿ. ನನಗಂತೂ ನಮ್ಮ ಊರಿನ ಬಗ್ಗೆ ಹೇಳ್ಕೋತ ಹೊಂಟ್ರೆ ನಿಂದ್ರಿಸ್ಲಿಕ್ಕೆ ಮನಸ್ಸು ಬರವಲ್ದು ನೋಡು. ಈಗ ನಮ್ ಲಕ್ಷ್ಮಿನ ನೋಡು, ಈಕಿಗೆ ನಾವ್ ಯಾರು ಗೊತ್ತಾ ಇಲ್ಲ ಹುಡುಗಿ, ಆದ್ರೆ ಇವ್ರು ಅಕ್ಕಿದ್ದಾಳಲ್ಲ, ಆಕಿ ನನ್ನ ಬಾಲ್ಯದ ಗೆಳತಿ. ಆಕಿ ಹೇಳ್ಯಾಳ ಅನ್ನೋ ಒಂದ ಕಾರಣಕ್ಕ ನಮ್ಗಿಲ್ಲಿ ಉಳ್ಕೊಳಿಕ್ಕೆ ಎಷ್ಟೆಲ್ಲ ವ್ಯವಸ್ಥೆ ಮಾಡ್ಯಾಳ. ಇನ್ನೊಂದ್ ಏನ್ ಗೊತ್ತಾ ಹುಡುಗಿ, ಬಹಳ ವರ್ಷದ ಮೇಲೆ ನಮ್ಮ ಊರಿಗೆ ಹೋದೆ ಅನ್ಕೋ, ಅಲ್ಲೇ ಹೋಟೆಲ್ನಾಗಿರ್ಬೇಕು ಎಲ್ಲಿರ್ಬೇಕು ಅನ್ನೋ ಚಿಂತೆನೇ ಇರೋದಿಲ್ಲ. ನಮ್ ಮಂದಿ ಹೆಂಗಂದ್ರ ಎಲ್ಲಾರು ತಮ್ಮವ್ರು ಅಂತ ಅನ್ಕೊಂಡ್ಬಿಡ್ತಾರ. ಮಾಮಿ, ನೀವು ಬಾಳ್ ಹೊಗಳಿಕತ್ತೀರಿ ನೋಡ್ರಿ. ಏ ಲಕ್ಷ್ಮಿ, ಇದ್ರಾಗ ಬಹಳ ಏನ್ ಬಂತು, ಇದ್ದದ್ದನ್ನ ಇದ್ದಂಗ ಹೇಳಿಕ್ ಹತ್ತಿನವ. ಅಂದಂಗ ನಮಗ್ ಉಳ್ಕೊಳಿಕ್ ವ್ಯವಸ್ಥೆ ಮಾಡಿದಿ, ಥ್ಯಾಂಕ್ಸ್. ಅಯ್ಯೋ, ಹಂಗ್ಯಾಕಂತೀರಿ ಮಾಮಿ? ನೀವು ನಮ್ಮ ಅಕ್ಕವ್ರ ಗೆಳತಿ ಅಂದ್ಮೇಲೆ ನಿಮ್ಮನ್ನ ಹಂಗ ಬಿಟ್ಬಿಡಕಾಕೈತೇನ್ರಿ? ಆದ್ರೂ ನಮ್ ಸತ್ಯಕ್ಕ ನಮ್ ರಾಜ್ಯಕ್ಕ ಹೆಮ್ಮೆ ತರೋಂತ ಕೆಲಸ ಮಾಡ್ಬಿಟ್ರಿ ನೋಡ್ರಿ. ನೀವ್ ಅತ್ತಿ ಸೊಸಿ ನಮ್ ಊರಿಗೆ ಬಂದಿರೋದ ನಮ್ ಭಾಗ್ಯ ಅನ್ಕೋತೀವಿ ನೋಡ್ರಿ. ಹಂಗಾದ್ರ ನಿಮ್ಮ ಅಕ್ಕ ನಿನಗ ಎಲ್ಲ ಹೇಳಾಳ ಅನ್ನು? ಎಲ್ಲ ಹೇಳ್ರಿ. ಹೇಳೇ ಬಿಟ್ಲ? ನಿಮ್ ದೇವಿ ಹರ್ಕಿ ಮುಗಿಯೋವರೆಗೂ ನೀವು ನಮ್ಮ ಮನ್ಯಾಗ ಆರಾಮಾಗಿರ್ರಿ. ಊಟ ತಿಂಡಿದೆಲ್ಲ ನನಗ್ ಬಿಟ್ಬಿಡ್ರಿ. ಮತ್ತೆ
ನನ್ನ ಪ್ರಕಾರ ನನ್ನ ಬಾಲನ್ ಡಿವೋರ್ಸ್ಗೆ ಬೆಲೆನೇ ಇಲ್ಲ. ಬಾಲ ಯಾವತ್ತಿದ್ರು ನನ್ನ ಗಂಡ. ಅಬ್ಬಬ್ಬಬ್ಬಬ್ಬಬ್ಬ, ಭೂತದ ಬಾಯಲ್ಲಿ ಭಗವದ್ಗೀತೆ. ನೀನ್ ಏನ್ ಬೇಕಿದ್ರು ತಿಳ್ಕೊ, ನಾನಿವತ್ತು ಯಾವ್ದಕ್ಕೂ ಕೇರ್ ಮಾಡಲ್ಲ. ನಾನ್ ಬದ್ಲಾಗ್ತೀನಿ ಅಂತ ಅಂಗ್ಲಾಚ್ ಬೇಡ್ಕೊಂಡೆ, ಆದ್ರೂ ನೀವ್ ಯಾರು ನನಗೆ ಅವಕಾಶನೇ ಕೊಡ್ಲಿಲ್ಲ. ನಿಮ್ ಹಠನೇ ನೀವ್ ಸಾಧಿಸ್ತಾ ಇದ್ದೀರಾ ಅಂದ್ಮೇಲೆ ನಾನು ನನ್ನ ಹಠನ ಸಾಧಿಸ್ತೀನಿ. ಮಾಲ, ಇವಳ್ದು ಇದೇ ಕತೆ ಆಯ್ತು. ನೀನ್ ಸುಮ್ನೆ ತಾಲಿ ಕಟ್ಟು, ಇವಳು ಅದೇನ್ ಮಾಡ್ತಾಳೋ ಮಾಡ್ಕೊಳ್ಳಿ. ಹೌದಾ ಅಜ್ಜಿ? ಇದೇ ಮಾತಾ? ನಿಮಗೆ ಬಾಲ ರುಕ್ಕುನ ಮದುವೆ ಆಗ್ಬೇಕು ಅಷ್ಟೇ ತಾನೇ?